ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮತ್ತೆ ವಾಯ್ಸ್ ಓವರ್ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಇವತ್ತು ನನ್ನ ಫೇವ್ರೇಟ್ ರೆಸಿಪಿ ನಮ್ಮ ಕಡೆ ಮಾಡುವಂಥ ಅಕ್ಕಿ ರೊಟ್ಟಿ. ಇದು ಹೆಂಗೆ ಮಾಡೋದು ಅಂತೇಳಿ ಡೈರೆಕ್ಟಾಗಿ ಹೇಳೇ ಬಿಡುವ ಅಂದೇಳಿ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವ ಅಂದೇಳಿ ಸ್ಟಾರ್ಟ್ ಮಾಡಿದೆ. ಎಂತ ಇಲ್ಲ, ತುಂಬ ಈಸಿ ಇದು. ಒಂದಿಷ್ಟು ಅಕ್ಕಿ ಹಿಟ್ಟು ತಗೊಳ್ಳೋದು, 1 kg ಆಗೋಷ್ಟು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕಿ ಕಲಸಿದ್ರಾಯ್ತು. ಉಗುರು ಬೆಚ್ಚಗಿನ ನೀರು ಹಾಕಿರೋದ್ರಿಂದ ಉಪ್ಪು ಸರಿ ಕರಗ್ತದೆ. ಇದನ್ನು ಡೈರೆಕ್ಟಾಗಿ ಹಿಂಗೆ ಕಲಿಸ್ಕೊಂಡು ಈ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಳೋದು. ಇದು ನಮ್ಮ ಕಡೆ ಮಾಡೋ ಸ್ಪೆಷಲ್ ಅಕ್ಕಿ ರೊಟ್ಟಿ ಅಂತಲೇ ಹೇಳ್ಬೋದು. ಎಂತಕ್ಕಂದರೆ ಇದು ನೀರು ಕುದಿ ಬರ್ತಿರುವಾಗ ಅಕ್ಕಿ ಹಿಟ್ಟು ಹಾಕಿ ಮತ್ತು ಬಿಸಿ ಮಾಡಿಡೋದು ಆ ಥರ ಎಲ್ಲ ಇಲ್ಲ. ಅಂದರೆ ಉಕ್ಕರಿಸಿದ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರಲ್ವ, ಅದು ಆ ಥರ ಮಾಡೋದಲ್ಲ. ಇದು ಡೈರೆಕ್ಟ್ ಸ್ವಲ್ಪ ಬೆಚ್ಚಗಿನ ನೀರು ಹಾಕಿ ಕಲಸಿ ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡ್ರಾಯ್ತು. ಹಾಗೆ ನಾವು ರೊಟ್ಟಿ ಹಣಿಯೋದೆಲ್ಲ ಬಾಳೆ ಎಲೆ ಮೇಲೆ, ಇಲ್ಲಿ ಬಾಳೆ ಎಲೆನ ಬಾಡಿಸ್ಕೊಂಡು ಅದ್ರ ಮೇಲೆ ನಮ್ಗೆ ಎಷ್ಟು ದೊಡ್ಡ ರೊಟ್ಟಿ ಸೈಜ್ ಬೇಕು ನೋಡ್ಕೊಂಡು ಆ ಸೈಜಿಗೆ ತಕ್ಕಂಗೆ ಒಂದು ಸಣ್ಣ ಉಂಡೆ ಕಟ್ಕೊಂಡು ಆ ಉಂಡೆನ ತಟ್ಟೋದು ಅಷ್ಟೇ. ತಟ್ಟೋದು ತೋರಿಸ್ತೇನೆ ನಿಮಗೆ ಯಾವ ಥರ ಅಂತೇಳಿ. ಇದು ನಮ್ಮ ಉತ್ತರ ಕನ್ನಡ ಬದಿಗೆ ಇದೇ ಅಕ್ಕಿ ರೊಟ್ಟಿ ಮಾಡೋದು ಹೆಚ್ಚಾಗಿ. ಅಂದರೆ ಕೆಲವೊಂದು ಬೇರೆ ಬೇರೆ ಅಕ್ಕಿ ರೊಟ್ಟಿ ಇರ್ತದೆ, ಆದರೆ ನಮ್ಮ ಕಡೆ ಒಲೆಯಲ್ಲಿ ಕೆಂಡದಲ್ಲಿ ಉಬ್ಬಿಸಿ ಮಾಡೋ ರೊಟ್ಟಿ ಅಂತಲೂ ಹೇಳ್ತರು ಇದಕ್ಕೆ. ನೋಡಿ, ಈ ಥರ ತಟ್ಕೊಂಡ್ರೆ ಆಯಿತು. ಸ್ವಲ್ಪ ತೆಳ್ಳಗೆ ತಟ್ಟಬೇಕು, ಮೀಡಿಯಮ್ ತೆಳ್ಳಗೆ, ಅಂದರೆ ತುಂಬ ಚಪಾತಿ ಅಷ್ಟು ತೆಳ್ಳಗಲ್ಲ. ಕೈಯಲ್ಲೇ ಪರೋಟ ಇರ್ತದಲ್ವ, ಪರೋಟ ಹದಕ್ಕೆ ತಟ್ಕೊಂಡ್ರೆ ಆಯಿತು. ಅಷ್ಟು ತೆಳು ಮಾಡಿ ತಟ್ಕೊಂಡು ಒಲೆ ಮೇಲೆ ಹಾಕಿ ಆಮೇಲೆ ಕೆಂಡದಲ್ಲಿ ಉಬ್ಬಿಸಿದ್ರೆ ಅಕ್ಕಿ ರೊಟ್ಟಿ, ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಹಾಕ್ಬೇಕು. ಯಾವುದೇ ಗ್ರೇವಿ ಒಟ್ಟಿಗೆ ತಿನ್ನೋಕ್ಕೂ ಅಷ್ಟು ರುಚಿ ಆಗ್ತದೆ. ನಂಗಂತೂ ಅಂತ ಹೇಳೋದಲ್ಲ, ನಮ್ಮ ಕಡೆ ಜನಕ್ಕಂತೂ ಈ ಅಕ್ಕಿ ರೊಟ್ಟಿ ಅಂದರೆ ಪಂಚಪ್ರಾಣ. ಅಂದರೆ ಚಿಕನ್ ಸಾರು ಈ ಥರ ಎಲ್ಲ ಇದ್ಬಿಟ್ರು 8 ಹೊತ್ತು ರೊಟ್ಟಿ ಎಲ್ಲ ತಿಂತರು, ಅಷ್ಟು ರುಚಿ ಆಗ್ತದೆ ತಿನ್ನೋಕ್ಕೆ. ನೋಡಿ, ಈ ಥರ ತಟ್ಕೊಂಡು ಹಾಗೆ ಒಲೆ ಮೇಲೆ ಇದು ಬಂಡಿ ಮೇಲೆ ಹಾಕಿದ್ರೆ ಆಯಿತು. ಈ ಥರ ಕಬ್ಬಣದ ಬಂಡಿ ಮೇಲೆ ಆದರೆ ಚಲೋ ಆಗ್ತದೆ. ಮಣ್ಣಿನ ಬಂಡಿ ಮೇಲೂ ಮಾಡ್ತರು. ಒಂದು ಕಡೆ ಫಸ್ಟ್ ಹಾಕಿದ ಕಡೆ ಸ್ವಲ್ಪ ಲೈಟಾಗಿ ಬೇಯಿಸಬೇಕು. ಹಾಗೆ ನೆಕ್ಸ್ಟ್ ತಿರ್ಸಿ ಹಾಕಿ ಸ್ವಲ್ಪ ಜಾಸ್ತಿ ಬೇಯಿಸಿ ಆಮೇಲೆ ಒಲೆಗೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಉಬ್ಬಿಕೊಂಡು ಬರ್ತದೆ. ನೋಡಿ ನೀವು ಮುಂದೆ ಈ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದವರು, ಹಾಗೆ ಹೊಸದಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಹಳ್ಳಿ ಕಡೆ ರೆಸಿಪೀಸ್ ನಿಮ್ಗೆ ನನ್ನ ಚಾನಲಲ್ಲಿ ಸಿಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ. ಒಲೆಗೆ ಇಡೋದಿಲ್ಲ ಹೇಳ. ಸೂಪರ್, ನೋಡು, ಉಬ್ಬೇಕರ್ತಿರ್ತದೆ. ಓದ್ಲಾಗುಬೇಡ, ಅದು ಬೆಂಕಿ ನೋಡಿ ಫ್ರೆಂಡ್ಸ್, ಹೆಂಗಾಗದೆ ರೊಟ್ಟಿ ಹೇಳಿ. ಇಷ್ಟೇ ಸಿಂಪಲ್ಲು ಈ ರೊಟ್ಟಿ ಮಾಡೋದು. ಒಳಗಡೆ ಬೇಯೋದಿಲ್ಲೇನ ಅಂತ ಅನ್ಕೊಳ್ಬೇಡಿ, ತುಂಬ ಚೆನ್ನಾಗಿ ಬೇಯ್ತದೆ. ಅಂದರೆ ನಾವು ಬಂಡಿ ಮೇಲೆ ಬೇಯಿಸಿ ಆಮೇಲೆ ಒಲೆಯಲ್ಲಿ ಕೆಂಡದಲ್ಲಿ ಬೇಯಿಸಿರ್ತಾರಲ್ಲ, ಚೆಂದ ಬೇಯ್ತದೆ. ಮತ್ತು ರುಚಿನೂ ಅಷ್ಟೇ ಸೂಪರಾಗಿರ್ತದೆ. ಗಟ್ಟಿ ರೊಟ್ಟಿ ಅಂದರೆ ಈ ಸ್ವಲ್ಪ ಏಜ್ ಆದಮೇಲೆಲ್ಲ ತಿನ್ನೋದು ಸ್ವಲ್ಪ ಕಷ್ಟ ಆಗ್ತದೆ, ಅಂದರೆ ಸ್ವಲ್ಪ ಗಟ್ಟಿ ಆಗ್ತದೆ. ಈ ಚಿಕನ್ ಸಾರಿಗೆಲ್ಲ ಸೂಪರ್ ಆಗ್ತದೆ ಈ ರೊಟ್ಟಿ. ಈ ಥರ ಡೈರೆಕ್ಟಾಗಿ ಹಿಟ್ಟು ಕಲಸಿ ಬಂಡಿ ಮೇಲೆ ಹಾಕಿ ಒಲೆಯಲ್ಲಿ ಹಾಕೋ ರೊಟ್ಟಿ ವಿಡಿಯೋ ಎಲ್ಲೂ ಯೂಟ್ಯೂಬಲ್ಲಿ ಇಲ್ಲ ಅಂತ ಅನಿಸ್ತದೆ ನನಗೆ. ನೋಡಿ, ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಈ ಥರ ಟ್ರೈ ಮಾಡಿ. ಯಾವುದಾದ್ರೂ ಗ್ರೇವಿ ಒಟ್ಟಿಗೆ ಟ್ರೈ ಮಾಡಿ ನೋಡಿ ಹೆಂಗಾಯಿತು ಅಂತ ಹೇಳಿ ಆಮೇಲೆ ನನಗೆ. ನಮ್ಮ ಉತ್ತರ ಕನ್ನಡ ಈ ಕಡೆ ನಾವು ಕುಚ್ಚಿನಾಡು ಅಂತರು, ನಮ್ಮ ಉತ್ತರ ಕನ್ನಡ ಈ ಬದಿಗೆ. ಆ ಬದಿಗೆಲ್ಲ ಹೆಚ್ಚಾಗಿ ನಾವು ಎಂಥದೇ ಹಬ್ಬ ಇದ್ದರೂ ಈ ಅಕ್ಕಿ ರೊಟ್ಟಿ ಮಾಡ್ತರು, ಅಷ್ಟು ಸೂಪರ್ ಆಗ್ತದೆ. ಹಾಗೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ರೆಸಿಪೀಸ್ ಎಲ್ಲ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಓಕೆ, ರೊಟ್ಟಿ ಸುಡೋದು ಹೆಂಗೆ, ಆಮೇಲೆ ಅದ್ರ ಟೇಸ್ಟ್ ಹೆಂಗದೆ ಅಂತಲೂ ಹೇಳ್ತೆ ಎಂಡಲ್ಲಿ. ವಿಡಿಯೋ ಕೊನೆ ತನಕ ನೋಡಿ, ರೆಸಿಪಿನ ಕೊನೆವರೆಗೂ ನೋಡಿ, ನಿಮ್ಮ ಮನೆಯವ್ರಿಗೆಲ್ಲ ಮಾಡಿಕೊಟ್ಟು ಹೆಂಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ನೊಂದು ವಿಷಯ, ಈ ರೊಟ್ಟಿ ಚಟ್ನಿ ಜೊತೆಗಂತೂ ಮತ್ತೂ ಸೂಪರ್ ಆಗ್ತದೆ. ಮತ್ತೊಂದು ದಿನ ಯಾವಾಗಾರು ಈ ರೊಟ್ಟಿಗೆ ಯಾವ ಥರ ಚಟ್ನಿ ಮಾಡ್ಕೊಳ್ತರು ನಾವು ಅಂಥೇಳಿ ರೊಟ್ಟಿ ಚಟ್ನಿ ರೆಸಿಪಿನೂ ನಿಮಗೆ ಮಾಡಿ ತೋರಿಸ್ದೆ. ಈ ರೊಟ್ಟಿ ತಿನ್ನೋಕೆ ಹೆಂಗಾಗ್ತದೆ ಅಂಥೇಳಿ ಎಂಡಲ್ಲಿ ನಾನು
ಟೇಸ್ಟ್ ಮಾಡಿ ತೋರಿಸಿದೆ. ಅಲ್ಲಿ ತನಕ ವಿಡಿಯೋ ನೋಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆ ರೆಸಿಪೀಸ್ ಒಟ್ಟಿಗೆ ನಿಮಗೆ ಸಿಗ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.